ವೆನೆಜುವೆಲಾದಲ್ಲಿ ಭಾರಿ ಪ್ರಮಾಣದ ಭೂಕಂಪ ಸಂಭವಿಸಿದೆ. ಸುಮಾರು 10,000 ಜನ ಮೃತಪಟ್ಟಿರುವಂತ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. 2 ಕಡೆ ಭಾರಿ ಪ್ರಮಾಣದ ಭೂಕಂಪನ ಸಂಭವಿಸಿದೆ. ಸುಮಾರು 10,000 ಜನ ನಾಪತ್ತೆ ಆಗಿದ್ದಾರೆ. ಸಾವನ್ನಪ್ಪಿರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಿಕ್ಟರ್ ಮಾಪಕದಲ್ಲಿ 7.2 ಹಾಗೂ 7.5ರಷ್ಟು ದಾಖಲಾಗಿರುವಂತದ್ದು. ವೆನೆಜುವೆಲಾ ರಾಜಧಾನಿ ಕಾರ್ಕಸ್ನಲ್ಲಿ ಭೂಕಂಪ ಆಗಿರುವಂತದ್ದು. ಕಾಟಿಯಾ ಲಾಮರ್ ಎಂಬಲ್ಲೂ ಕೂಡ ಭೂಕಂಪ ಆಗಿದೆ. ಟೋಟಲಿ 2 ಕಡೆ ಭೂಕಂಪ ಆಗಿರುವಂಥದ್ದು. ಅದು 7.2 ಇಂದ 7.5 ವರೆಗೂ ಭೂಕಂಪ ಆಗಿದೆ. ಈ ಭೂಕಂಪದ ಸಂದರ್ಭದಲ್ಲಿ ಸುಮಾರು 10,000 ಜನ ಸಾವನ್ನಪ್ಪಿದ್ದಾರೆ ಅಂತ. ಹಲವು ಕಡೆ ಧರೆಗೆ ಉರುಳಿರುವಂತಹ ಕಟ್ಟಡಗಳ ಅಡಿ ಸಿಲುಕಿ ಸಾವಿರಾರು ಜನ ಸಾವಿನ ಶಂಕೆ ಇದೆ. ಅವಶೇಷಗಳಡಿ ಸಿಲುಕಿರುವಂಥದ್ದು. ಜನರು ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಘೋರ ದುರಂತ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ಉರುಳಿ ಬಿದ್ದಿರುವಂಥದ್ದು. ಈ ಸಂದರ್ಭದಲ್ಲಿ ಆ ಕಟ್ಟಡಗಳ ಕೆಳಗಡೆ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವರನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಕೆಲವರು ತಮ್ಮ ಕುಟುಂಬವನ್ನೆಲ್ಲ ಕಳ್ಕೊಂಡಿದ್ದಾರೆ. ಸುಮಾರು 10,000 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 10,000 ಅಂದ್ರೆ ಬಿಗ್ ನಂಬರ್ಸ್. ಅದು ಘೋರ ದುರಂತ, ದೊಡ್ಡ ಭೂಕಂಪನೇ ಆಗಿದೆ ಅಲ್ಲಿ. ಅದರ ತೀವ್ರತೆ ನೋಡಿದ್ರೆ ಗೊತ್ತಾಗುತ್ತೆ. ರಿಕ್ಟರ್ ಮಾಪಕದಲ್ಲಿ 7.2 ಇಂದ 7.5 ವರೆಗೂ ದಾಖಲಾಗಿದೆ. ಆ ತೀವ್ರತೆ ರಕ್ಷಣೆ ಮಾಡುವಂಥ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಘಟನೆ ನಡೆದಿರುವಂಥದ್ದು ವೆನೆಜುವೆಲಾದಲ್ಲಿ. ಪ್ರಬಲ ಭೂಕಂಪ ಸಂಭವಿಸಿರೋದು. ಇದರ ದೃಶ್ಯಾವಳಿಗಳಲ್ಲಿ ಕೆಲವರು ಕುಟುಂಬವನ್ನು ಕಳ್ಕೊಂಡು ರಕ್ಷಣೆ ಮಾಡುವಂತೆ ಕೇಳ್ಕೊಳ್ತಿದ್ದಾರೆ. Behind me, neighbors have come. Media hora aproximadamente es la situación. Glasses fell to the floor. As you can see behind me, neighbors have come. Media hora aproximadamente es la situación. Glasses